ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ರಾಜಕೀಯ ದಾಖಲೆ ಪ್ರಥಮ ಬಾರಿಗೆ ನಾನು ಹೇಳ್ತಾ ಇರೋದೇನೆಂದರೆ, ಭಾರತದ ಪ್ರಧಾನಮಂತ್ರಿ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ದಾಖಲೆ ಮಾಡ್ತಾರೆ. ಜನರಿಂದ ನೇರವಾಗಿ ಆಯ್ಕೆಯಾದ ಸರ್ಕಾರದ ಮುಖ್ಯಸ್ಥರು 8,931 ದಿನಗಳನ್ನು ಅಧಿಕಾರ ನಡೆಸಿ ಭಾರತದಲ್ಲಿ ಪ್ರಥಮ ವ್ಯಕ್ತಿಯಾಗಿ ಗುರುತಿಸಲ್ಪಡ್ತಾರೆ. ಈ ಹಿಂದೆ 1994ರಿಂದ 2019ರವರೆಗೆ 8,930 ದಿನಗಳ ಕಾಲ ಜನರಿಂದ ನೇರವಾಗಿ ಆಯ್ಕೆಯಾಗಿ ಸರ್ಕಾರದ ಮುಖ್ಯಸ್ಥರಾಗಿದ್ದ ಪವನ್ ಕುಮಾರ್ ಅಂತೇಳಿ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿ ಅವರ ದಾಖಲೆಯನ್ನು ಮುರಿತಾರಂತ ಹೇಳ್ತಾ, ಇನ್ನು ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಬಗ್ಗೆ ಹೇಳ್ಬೇಕಂತಂದರೆ, ಅವರು 2 ದಾಖಲೆ ಕಳೆದ 44 IPL ಪಂದ್ಯಗಳಲ್ಲಿ 22 ಪಂದ್ಯಗಳಲ್ಲಿ 50+ ರನ್ ಹೊಡೆದಿರುತ್ತಾರೆ. ಅದೇ ರೀತಿ ಕಳೆದ 46 ಪಂದ್ಯಗಳಲ್ಲಿ 23+50+ ಸ್ಕೋರನ್ನು ಹೊಡೆದಿರ್ತಾರೆ. ಅದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು, ಒಂದು ಸಾರಿ ಅವ್ರ ಫಾರ್ಮ್ ಬ್ಯಾಕ್ ಆದಮೇಲೆ ಅವ್ರ ಪರ್ಫಾರ್ಮೆನ್ಸ್ ಎವ್ರಿ ಟೂ ಮ್ಯಾಚ್ IPL ಆಗಲಿ ODI ಮ್ಯಾಚ್ ಆಗಲಿ ಎರಡರಲ್ಲಿ ಒಂದು ಅರ್ಧಶತಕ ಮೇಲೆ ಇದೆ ಅಂತ ಹೇಳುತ್ತಾ, ಅದು ಬಿಟ್ಟರೆ BCCIನಿಂದ 2 ಪ್ರಮುಖ ನಿರ್ಧಾರಗಳು ಹೊರಗೆ ಬಂದಿದ್ದಾವೆ. ಅಜಿತ್ ಅಗರ್ಕರ್ ಅವರ ಜಾಗಕ್ಕೆ ರಾಹುಲ್ ದ್ರಾವಿಡ್ ಅವರನ್ನು ಚೀಫ್ ಸೆಲೆಕ್ಟರ್ ಆಗಿ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಒಂದು ಸುದ್ದಿ. ಅದು ಬಿಟ್ಟರೆ ಇನ್ನೊಂದು, ರೋಹಿತ್ ಶರ್ಮಾ ಅವರು ಭಾರತದ ನಾಯಕತ್ವವನ್ನು ಅಫ್ಘಾನಿಸ್ತಾನ ODI ಸರಣಿಯಿಂದ ವಹಿಸ್ಕೋತಾರನ್ನೋ ಇನ್ನೂ ಒಂದು ಸಂಗತಿಯನ್ನು ಹೇಳ್ತಾ, ಇನ್ನು PSLಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದ ಮಾಹಿತಿ, ಎಲ್ಲ ಪ್ರಮುಖ ಆಟಗಾರರು ಭಾರತ IPL ಕಡೆ ಬರ್ತಾ ಇದ್ದಾರೆ. ಪ್ರಮುಖ ಆಟಗಾರರಿಲ್ಲದೆ PSL ಸಪ್ಪೆ ಆಗುತ್ತನ್ನೋ ಒಂದು ಮಾತನ್ನು ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗಿನ ದಾಖಲೆಗಳನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಎಲ್ಲರಿಗೂ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಉಕ್ತಿಯನ್ನು ಹೇಳ್ತಾ, ಇನ್ನೊಂದು ನಾನು ಸೈನಿಕರ ಜೀವನದ ಬಗ್ಗೆ ಶಾರ್ಟಾಗಿ ಹೇಳಿ ಮುಗಿಸ್ತೀನಿ. ಸೈನಿಕರು ಪಾಪ ಹೆಂಡತಿ ಮಕ್ಕಳು ಬಿಟ್ಟು ಅವರು ಇಲ್ಲದೇ ಇದ್ದ ಪರಿಸ್ಥಿತಿಯಲ್ಲಿ, ಅವ್ರಿಗೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಂಥ ಪರಿಸ್ಥಿತಿಯಲ್ಲಿ ಆದಂಥ ಅನುಭವಗಳನ್ನು ನಮ್ಮದು ಯಾವುದೋ ಒಂದು ಮೂವಿಯಲ್ಲಿ ನೋಡಿದ್ದೀನಿ. ಆ ಥರ ಯಾವ ಶತ್ರುಗೂ ಆಗಬಾರ್ದು. ಯಾಕಂದರೆ ಅವರು ಎಲ್ಲ ಕುಟುಂಬನೇ, ಒಬ್ಬ ಏನೋ ಇಲ್ಲದೆ ಇದ್ದರೆ ಜೀವನ ಕಳ್ಕೊಳ್ಳೋದು ಬೇರೆ, ಹೆಂಡತಿ ಮಕ್ಕಳು ಫ್ಯಾಮಿಲಿ ಆದಮೇಲೆ ಜೀವನ ಕಳ್ಕೊಳ್ಳೋದಿದೆಯಲ್ಲ, ಅದು ಭಾಳ, ಅದನ್ನು ಅರಗಿಸ್ಕೊಳ್ಳೋದು ಶಕ್ತಿ ಹೆಣ್ಮಕ್ಳಿಗೆ ದೇವರು ಯಾವ ಥರ ಕೊಡ್ತಾನೆ ಅನ್ನೋದು ನೋಡಿ ಆಶ್ಚರ್ಯ ಆಗುತ್ತೆ ಅನ್ನೋವಂಥ ವಿಷಯವನ್ನು. ಆದ್ದರಿಂದ ನಾವು ಯಾವಾಗಲೂ ಸೈನಿಕರಿಗೆ ಗೌರವ ಕೊಡಬೇಕಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.